ಸೋಮವಾರ ಐಸಿರಿ ಫೌಂಡೇಶನ್ ವತಿಯಿಂದ ಸಖರಾಯಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಿಕಾಜಿ ಕಾಮ ಅವರ ಹೆಸರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾರತ ಭಾರತಿ 1 ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ 100 ಮೀಟರ್ ಓಟ ಹಾಗೂ ಕಸದಿಂದ ರಸ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನ ಹಾಗೂ ಭಾಗವಹಿಸಿದವರಿಗೆ ಅಭಿನಂದನಾ ಪತ್ರಗಳನ್ನ ನೀಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಚಿಕ್ಕಮಗಳೂರು ನಗರ ಘಟಕದ ಅಧ್ಯಕ್ಷರಾದ ರೂಪಾ ನಾಯಕ್ ಮಾತನಾಡಿ, ಐಸಿರಿ ಫೌಂಡೇಶನ್ ಭಾರತ ಭಾರತಿ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ನಮಗೆ ತಿಳಿಯದೇ ಇರುವ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪರಿಚಯಿಸುವ ಕೆಲಸ ಮಾಡುತ್ತಿರುವುದು ಪ್ರಶಂಸನೀಯ ಎಂದರು. ಎಲ್ರಿಗೂ ನಮಸ್ಕಾರ. ನಾನು ರೂಪಾ ನಾಯಕ್ ಅಂತ, ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ನಗರ ಘಟಕದ ಅಧ್ಯಕ್ಷೆ ಹಾಗೂ ಶಿಕ್ಷಕಿಯಾಗಿ ಕೆಲಸ ಮಾಡ್ತೇನೆ. ಇಂದು ಐಸಿರಿ ಫೌಂಡೇಶನ್ಸ್ ಅವರ ಭಾರತ ಭಾರತಿ ಎನ್ನುವಂಥ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದು, ಅನ್ಸಂಗ್ ಹೀರೋಸ್ ಯಾರನ್ನು ನಾವು ಗುರುತಿಸಿದ್ವೋ ಸ್ವತಂತ್ರ ಹೋರಾಟದಲ್ಲಿ, ಅಂಥ ಅನ್ಸಂಗ್ ಹೀರೋಸ್ಗಳ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂಥ ಒಂದು ವಿಭಿನ್ನ ಪ್ರಯತ್ನವನ್ನು ಐಸಿರಿ ಫೌಂಡೇಶನ್ಸ್ ಮಾಡಿದೆ. ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ನೆರವೇರಿತು ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತಂದರೆ, ವಿದ್ಯಾರ್ಥಿಗಳಿಗೆ ಮೊದಲಿಗೆ ಆಟೋಟದ ಸ್ಪರ್ಧೆಗಳನ್ನು ಮಾಡಿ ಅವರಲ್ಲಿರುವಂಥ ಕ್ರಿಯೇಟಿವಿಟಿಯನ್ನು ಹೊರಗಡೆ ತೆಗೆಯುವಂಥ ಕೆಲಸವನ್ನು ಐಸಿರಿ ಫೌಂಡೇಶನ್ಸ್ ಮಾಡಿತು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಜ್ಞಾನದ ಬುದ್ಧಿಯ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಭಿಕಾಜಿ ಕಾಮ ಅವರ ಕುರಿತಾದಂಥ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದೆ. ಬಹುಶಃ ನಾನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಭಿಕಾಜಿ ಕಾಮ ಅನ್ನೋ ಹೆಸರನ್ನೇ ಕೇಳಿಲ್ಲ ಅಂತ ಹೇಳಿದಂಥ ವಿದ್ಯಾರ್ಥಿಗಳು ಕೊನೆಯಲ್ಲಿ ಆ ಭಿಕಾಜಿ ಕಾಮ ಅವರ ಒಂದು ಜೀವನ ಚರಿತ್ರೆಯನ್ನು ಒಂದಷ್ಟು ಮಟ್ಟಿಗೆ ತಿಳ್ಕೊಂಡು ನಮಗೆಲ್ಲ ಸಂತೋಷ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಚಪ್ಪಾಳೆಗಳ ಮೂಲಕ ನಮಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಐಸಿರಿ ಫೌಂಡೇಶನ್ ಅವರ ಈ ಪ್ರಯತ್ನ ಹೀಗೆ ಮುಂದುವರಿತಾ ಇರಲಿ, ಮುಂದಿನ ಪೀಳಿಗೆಯ ಎಲ್ಲ ಯುವಕರಿಗೆ ಇವರ ಈ ಕೆಲಸ ಮುಟ್ಲಿ ಹಾಗೂ ಇದರಿಂದ ಒಂದು ಒಳ್ಳೆಯ ಭವಿಷ್ಯವನ್ನು ದೇಶವನ್ನು ಕಟ್ಟುವಂತಹ ಕೆಲಸ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಅನಿತಾ ರಮೇಶ್, ಮುಖ್ಯ ಅತಿಥಿಗಳಾಗಿ ಸುರೇಶ್ ಎಂ ಹಾಗೂ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಸೇರಿದಂತೆ 100 ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.